Hello everyone, welcome to Panchajanya IAS, the Hindu newspaper analysis. Today we will be discussing the current affairs of 17th September 2024. Now let us see the editorial section topics. So first topic, rights of future generation must guide climate debate. ಅಂದರೆ ಸೊ ಮುಂದಿನ ಒಂದು ಜನಾಂಗದ ಅಥವಾ ಪೀಳಿಗೆಯ ಹಕ್ಕುಗಳು ಏನು ಮಾಡಬೇಕಿಲ್ಲಿ ಹವಾಮಾನ ಕುರಿತಾಗಿ ಸೊ ಇಲ್ಲಿ ಗೈಡನ್ನು ಅಥವಾ ಮಾರ್ಗದರ್ಶನವನ್ನು ಮಾಡಬೇಕಂತ ಹೇಳಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3ನಲ್ಲಿ ಬರುವಂಥ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಹೌ ಡು ಎಮರ್ಜೆನ್ಸಿ ಪ್ರಾವಿಷನ್ಸ್ ಇಂಪ್ಯಾಕ್ಟ್ ಸೆಂಟರ್ ಸ್ಟೇಟ್ ರಿಲೇಷನ್. ಅಂದರೆ ಸೊ ಇಲ್ಲಿ ಈ ತುರ್ತು ಪರಿಸ್ಥಿತಿಯ ನಿಬಂಧನೆಗಳು ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸಂಬಂಧಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ಸ್, ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ವಿಲ್ ಪವರ್ ಇಂಡಿಯಾಸ್ ಗ್ರೋತ್. ಅಂದರೆ ಸೊ ಇಲ್ಲಿ ನವೀಕರಿಸಬಹುದಾದ ಒಂದು ಇಂಧನ ಮೂಲಗಳು ಅಥವಾ ಇಂಧನ ವಲಯ ಅನ್ನುವಂಥದ್ದು ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಗೆ ಸೊ ಇಲ್ಲಿ ಒಂದು ಪವರ್ ಆಗಿರಲಿದೆ ಅಂತ ಹೇಳಿ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಹಾಗೆ ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3ನಲ್ಲಿ ಬರುವಂಥ ಎನರ್ಜಿ ಅಂತಂದರೆ ಇದನ್ನು ನಾವು ಎಕಾನಮಿಯಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಟಾಪಿಕ್, ಸ್ಲೈಡಿಂಗ್ ಆಯಿಲ್ OMC ಮಾರ್ಜಿನ್ಸ್ ಆಫರ್ ರೂಮ್ ಫಾರ್ ದ ಫ್ಯೂಯಲ್ ಪ್ರೈಸ್ ಕಟ್. ಸೊ ಇಲ್ಲಿ ತೈಲ ಬೆಲೆಯ ಒಂದು ಇಳಿಕೆ ಅನ್ನುವಂಥದ್ದು ಸೊ ಇಲ್ಲಿ ಯಾವ ರೀತಿ ಅದು ಈ ಎಕಾನಮಿಯ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ವಿವರವಾಗಿ ತಿಳಿಯಲಿದ್ದೀವಿ. ಸೊ ಇದು ನಮಗೆ GS ಪೇಪರ್ 2ನಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದಿಷ್ಟು ಟಾಪಿಕ್ಸ್ಗಳನ್ನ ಕೂಡ ನೋಡೋಣ. ಸೊ ಇದರಲ್ಲಿ ಮೊದಲನೇ ಒಂದು ಟಾಪಿಕ್ ನಿಪಾ ವೈರಸ್ ಬಗ್ಗೆ ಇದೆ. ಹಾಗೆ ಭಾಸ್ಕರ್ ಇನಿಷಿಯೇಟಿವ್ ಅಂತ, ಹಾಗೆ ಪಲಮೌ ಟೈಗರ್ ರಿಸರ್ವ್, ಕ್ರಕಟಾವೋ, ಇಂಟರ್ ಪಾರ್ಲಿಮೆಂಟ್ರಿ ಯೂನಿಯನ್, ಹಾಗೆ ಡಂಗ್ ಬೀಟಲ್ ಬಗ್ಗೆ ನಾವು ಕೂಡ ಸೊ ಇವೆಲ್ಲವೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವುಗಳನ್ನು ಕೂಡ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನಿನ್ನೆ ಒಂದು ಸೆಷನಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಅದರ ಒಂದು ಉತ್ತರವನ್ನು ನೋಡೋಣ. ಸೊ ಕ್ವಶನ್ ಈಸ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್. ಸೊ ಇಲ್ಲಿ ಭಾರತ ರತ್ನ ಮತ್ತು ಈ ಪದ್ಮ ಪ್ರಶಸ್ತಿಗಳ ಕುರಿತು ಸೊ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್, ಯಾವುದು ಇದರಲ್ಲಿ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಹಾಗಿದ್ರೆ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಭಾರತ ರತ್ನ ಆ್ಯಂಡ್ ಪದ್ಮ ಅವಾರ್ಡ್ಸ್ ಆರ್ ಟೈಟಲ್ಸ್ ಅಂಡರ್ ಆರ್ಟಿಕಲ್ 18 ಸಬ್ ಕ್ಲಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇಲ್ಲಿ ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಅನ್ನುವಂಥದ್ದು ಏನು ಹೇಳುತ್ತೆ ಅಂತಾರೆ, ಅಬಾಲಿಷನ್ ಆಫ್ ಟೈಟಲ್ಸ್ ಬಗ್ಗೆ ಹೇಳುತ್ತೆ. ಅಬಾಲಿಷನ್ ಆಫ್ ಟೈಟಲ್ಸ್. ಸೊ ಅಂದರೆ ಇಲ್ಲಿ ಶೀರ್ಷಿಕೆಗಳನ್ನ ರದ್ದತಿಯನ್ನು ಮಾಡುತ್ತೆ. ಓಕೆ, ಹಾಗಿದ್ರೆ ಈ ಒಂದು ಆರ್ಟಿಕಲ್ 18 ಅಡಿಯಲ್ಲಿ ಈ ಯಾವ ಒಂದು ಶೀರ್ಷಿಕೆಗಳನ್ನ ಇಲ್ಲಿ ನಿಷೇಧವನ್ನು ಮಾಡಲಾಗತ್ತೆ ಅಂತ ಹೇಳಿ ಸೊ ಇದರಲ್ಲಿ ಕೆಲವೊಂದು ಲಿಸ್ಟ್ಗಳಿದೆ. ಓಕೆ, ಆ ಲಿಸ್ಟ್ ಅಡಿಯಲ್ಲಿ ಸೊ ಇವುಗಳು ಕೂಡ ಬರುತ್ತೆ ಅಂತ ಕೇಳಿದ್ದಾರೆ. ಆರ್ ಟೈಟಲ್ಸ್ ಅಂಡರ್ ದ, ಅಂದರೆ ಇವುಗಳನ್ನ ನಾವು ಟೈಟಲ್ಸ್ ಅಂತ ಕರೆಯೋದಿಲ್ಲ, ಟೈಟಲ್ಸ್. ಓಕೆ, ಅಂದರೆ ನಾವು ಇದನ್ನು ಪ್ರಿಫಿಕ್ಸ್ ಅಥವಾ ಸಫಿಕ್ಸ್, ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂದರೆ ನಿಮ್ಮ ಹೆಸರಿನ ಮುಂದೆ ಆಗಲಿ ಅಥವಾ ನಿಮ್ಮ ಹೆಸರಿನ ನಂತರ ಆಗಲಿ ಕೂಡ ಇವನ್ನ ಬಳಸೋ ಹಾಗಿಲ್ಲ. ಓಕೆ, ಸೊ ಇವುಗಳನ್ನ ಅಬಾಲಿಷನ್ ಅಂದರೆ ಈ ಟೈಟಲ್ಸನ್ನು ಏನು ಅಬಾಲಿಷನ್ ಮಾಡುತ್ತಲ್ವಾ ಅಂತಹ ಟೈಟಲ್ಗಳನ್ನ ನಿಮ್ಮ ಹೆಸರಿನ ಮುಂದೆ ಅಥವಾ ನಿಮ್ಮ ಹೆಸರಿನ ಹಿಂದೆ, ಓಕೆ, ಸೊ ಆ ರೀತಿಯ ಒಂದು ಬಿರುದನ್ನು ಬಳಸೋ ಹಾಗಿಲ್ಲ. ಬಟ್ ಇಲ್ಲಿ ಈ ಒಂದು ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಅಡಿಯಲ್ಲಿ ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್, ಹಾಗೆ ಇಲ್ಲಿ ಪದ್ಮ ವಿಭೂಷಣ್ ಅಂತ ಬರುತ್ತೆ, ಪದ್ಮಶ್ರೀ ಅಂತ ಬರುತ್ತೆ. ಸೊ ಇಂತಹ ಅವಾರ್ಡ್ಗಳನ್ನ ಇಲ್ಲಿ ಈ ಆರ್ಟಿಕಲ್ 18 ಅಡಿಯಲ್ಲಿ ಇವುಗಳನ್ನ ಟೈಟಲ್ ಆಗಿ ಕನ್ಸಿಡರ್ ಮಾಡಿಲ್ಲ. ಸೊ ಹೀಗಾಗಿ ಇವುಗಳನ್ನ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಆಗಿ ಬಳಸೋ ಹಾಗಿಲ್ಲ ಅಂತ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಇಲ್ಲಿ ರಾಂಗ್ ಆಗುತ್ತೆ. ಓಕೆ, ಸೊ ಇಲ್ಲಿ
ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ನೋಡೋಣ. ಪದ್ಮ ಅವಾರ್ಡ್ಸ್ ವಿಚ್ ವರ್ ಇನ್ಸ್ಟಿಟ್ಯೂಟೆಡ್ ಇನ್ ದ ಇಯರ್ 1954 ಆ್ಯಂಡ್ ವರ್ ಸಸ್ಪೆಂಡೆಡ್ ಓನ್ಲಿ ಒನ್ಸ್. ಸೊ ಇದು ಕೂಡ ರಾಂಗ್ ಆಗುತ್ತೆ. ಬಟ್ ಇಲ್ಲಿ ಇಷ್ಟು ಒಂದು ಹಾಫ್ ಆಫ್ ದ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದರೆ ಇದು ಕರೆಕ್ಟ್ ಆಗುತ್ತೆ. ಸೊ ಇವುಗಳನ್ನ ಯಾವಾಗ ಪರಿಚಯಿಸಲಾಗತ್ತೆ ಅಂತಂದರೆ 1954ರಲ್ಲಿ ಇವುಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಸೊ ಇವೆಲ್ಲವೂ ಅಂತಂದರೆ ಇವುಗಳನ್ನ ನಾವು ರಾಷ್ಟ್ರೀಯ ಪ್ರಶಸ್ತಿ ಅಥವಾ ಸೊ ಇವುಗಳನ್ನ ರಾಷ್ಟ್ರೀಯ ಪ್ರಶಸ್ತಿಗಳಂತ ಕರಿತೀವಿ, ನ್ಯಾಷನಲ್ ಅವಾರ್ಡ್ಸ್ ಅಂತ. ಸೊ ಇವುಗಳನ್ನ 1954ರಲ್ಲಿ ಪರಿಚಯಿಸಲಾಗತ್ತೆ. ಸೊ ಇಲ್ಲಿ ಕೇಳಿರುವಂಥದ್ದವರು ಇವುಗಳನ್ನ ಒಂದು ಬಾರಿ ಏನು ಮಾಡಲಾಗತ್ತೆ, ಸ್ಥಗಿತಗೊಳಿಸಲಾಗತ್ತೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಯಾವಾಗ ಇದನ್ನು ಸ್ಟಾಪ್ ಮಾಡ್ತಾರೆ ಅಂತಂದರೆ 1977 ಮತ್ತು ಈ 1992ರ ಅವಧಿಯಲ್ಲಿ ಏನು ಮಾಡಲಾಗತ್ತೆ ಅಂದರೆ ಸೊ ಈ ಅವಾರ್ಡನ್ನು ಕೊಡುವಂಥದ್ದನ್ನ ಸ್ಟಾಪ್ ಮಾಡಲಾಗಿರುತ್ತೆ. ಅಂದರೆ 2 ಬಾರಿ ಇವುಗಳನ್ನ ಸ್ಟಾಪ್ ಮಾಡಲಾಗಿರುವಂಥದ್ದು. ಸೊ ಈ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ರಾಂಗ್ ಆಗುತ್ತೆ. ದೆನ್ ಥರ್ಡ್ ಸ್ಟೇಟ್ಮೆಂಟ್, ದ ನಂಬರ್ ಆಫ್ ಭಾರತ ರತ್ನ ಅವಾರ್ಡ್ ಈಸ್ ರೆಸ್ಟ್ರಿಕ್ಟೆಡ್ ಟು ದ ಮ್ಯಾಕ್ಸಿಮಮ್ ಆಫ್ ದ 5 ಇನ್ ಎ ಪರ್ಟಿಕ್ಯುಲರ್ ಇಯರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಂದರೆ ಒಂದು ವರ್ಷದಲ್ಲಿ ನಾವು ಎಷ್ಟು ಜನರಿಗೆ ಇಲ್ಲಿ ಭಾರತ ರತ್ನ ಅವಾರ್ಡನ್ನು ನೀಡ್ಬೋದು ಅಂತಂದರೆ ಸೊ ಇಲ್ಲಿ ಕೇವಲ 3 ವ್ಯಕ್ತಿಗಳಿಗೆ ಆ ಒಂದು ವರ್ಷದಲ್ಲಿ ನಾವು ಏನು ಮಾಡ್ಬೋದು, ಸೊ ಈ ಭಾರತ ರತ್ನ ಅವಾರ್ಡನ್ನು ನೀಡ್ಬೋದಾಗಿರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ರಾಂಗ್ ಆಗಿರೋದ್ರಿಂದ ಸೊ ಇಲ್ಲಿ ಕೇಳಿದ್ದಾರೆ ವಿಚ್ ಆಫ್ ದ ಅವೋ ಸ್ಟೇಟ್ಮೆಂಟ್ ಆರ್ ನಾಟ್ ಕರೆಕ್ಟ್, ಯಾವುದು ಸರಿಯಾಗಿಲ್ಲ. ಸೊ ಇಲ್ಲಿ 1 ಕೂಡ ಸರಿಯಾಗಿಲ್ಲ, 2 ಮತ್ತು 3 ಕೂಡ ಇಲ್ಲಿ ಸರಿಯಾಗಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ 1, 2 ಆ್ಯಂಡ್ 3 ಮಾತ್ರ ಆಗತ್ತೆ. ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಅಂದರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ. ಹಾಗೆ ಇವುಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ನಾವು ಸರಿಯಾಗಿರುವ ಹೇಳಿಕೆಗಳನ್ನ ಮಾತ್ರ ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಹಾಗಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿ, ದ ಜುಡಿಷಿಯಲ್ ಕಸ್ಟಡಿ ಮೀನ್ಸ್, ಅಂದರೆ ಜುಡಿಷಿಯಲ್ ಕಸ್ಟಡಿ ಅಂತಂದರೆ ನ್ಯಾಯಾಂಗ ಬಂಧನ. ಓಕೆ, ಸೊ ಇದರ ಅರ್ಥ ಮೀನ್ಸ್ ಆ್ಯಂಡ್ ಅಕ್ಯೂಸ್ಡ್. ಸೊ ಅಕ್ಯೂಸ್ಡ್ ಅಂತಂದರೆ ಇಲ್ಲಿ ಶಂಕಿತ ಅಥವಾ ಆರೋಪಿ ಈಸ್ ಇನ್ ದ ಕಸ್ಟಡಿ ಆಫ್ ದ ಕನ್ಸರ್ನ್ಡ್ ಮ್ಯಾಜಿಸ್ಟ್ರೇಟ್. ಅಂದರೆ ಸೊ ಈ ಶಂಕಿತನನ್ನು ಸೊ ಇಲ್ಲಿ ಸಂಬಂಧಪಟ್ಟ ಮ್ಯಾಜಿಸ್ಟ್ರೇಟ್ ಅವರ ವಶದಲ್ಲಿ ಇಡಲಾಗತ್ತೆ ಅಂತ. ಹಾಗೆ ಸಚ್ ಅಕ್ಯೂಸ್ಡ್, ಸೊ ಈ ಒಂದು ಆರೋಪಿ ಅಥವಾ ಶಂಕಿತ ವ್ಯಕ್ತಿ ಈತನನ್ನು ಈಸ್ ಲಾಕ್ಡ್ ಅಪ್ ಇನ್ ದ ಪೊಲೀಸ್ ಸ್ಟೇಷನ್. ಸೊ ಈತನನ್ನು ಸೊ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬಂಧಿಸಲಾಗತ್ತೆ, ಆದರೆ ಜೈಲಿನಲ್ಲಿ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ಏನಂತಂದರೆ ಜುಡಿಷಿಯಲ್ ಕಸ್ಟಡಿ ಅಂತಂದರೆ ಇವರನ್ನ ಸಂಬಂಧಪಟ್ಟ ಒಂದು ಮ್ಯಾಜಿಸ್ಟ್ರೇಟ್ ಅವರ ಒಂದು ಸೊ ಇಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಕಸ್ಟಡಿಯಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಬಟ್ ಇವರನ್ನು ಇಲ್ಲಿ ಜೈಲಿನಲ್ಲಿ ಇರಿಸಲಾಗಿರುತ್ತೆ. ಜೈಲು ಅಂದರೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇವರನ್ನು ಬಂಧಿಸಲಾಗಿರೋದಿಲ್ಲ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಸ್ಟೇಟ್ಮೆಂಟ್, ಡ್ಯೂರಿಂಗ್ ಜುಡಿಷಿಯಲ್ ಕಸ್ಟಡಿ ದ ಪೊಲೀಸ್ ಆಫೀಸರ್ ಇನ್ ಚಾರ್ಜ್ ಆಫ್ ದ ಕೇಸ್ ಈಸ್ ನಾಟ್ ಅಲೌಡ್ ಟು ಇಂಟ್ರೋಗೇಟ್ ದಿ ಸಸ್ಪೆಕ್ಟ್ ವಿತೌಟ್ ದಿ ಅಪ್ರೂವಲ್ ಆಫ್ ದ ಕೋರ್ಟ್. ಸೊ ಈಗಾಗಲೇ ಮೇಲೆ ಹೇಳಿದ ಹಾಗೆ ಸೊ ಇಲ್ಲಿ ಜುಡಿಷಿಯಲ್ ಕಸ್ಟಡಿ ಅಂತಂದರೆ ಅವರು ಮ್ಯಾಜಿಸ್ಟ್ರೇಟ್ ಅವರ ಒಂದು ವಶದಲ್ಲಿ ಇರ್ತಾರೆ ಅಂತ. ಎಸ್, ಸೊ ಹೀಗೆ ಇರುವಾಗ ಸೊ ಈ ಒಂದು ಏನು ಆರೋಪಿ ಇರ್ತಾನಲ್ವಾ, ಈ ಆರೋಪಿಯನ್ನು ವಿಚಾರಣೆ ಮಾಡುವಂಥ ಪೊಲೀಸ್ ಅಧಿಕಾರಿ ಈ ಆರೋಪಿಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಮ್ಯಾಜಿಸ್ಟ್ರೇಟ್ ಅವರ ಒಪ್ಪಿಗೆ ಇಲ್ಲದೆ ಮತ್ತೆ ಅವರನ್ನು ವಿಚಾರಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಸರಿಯಾಗತ್ತೆ. ಅಂದರೆ ಇಲ್ಲಿ ಕೋರ್ಟ್ನ ಅನುಮತಿ ತೆಗೆದುಕೊಂಡು ಮಾತ್ರ ಏನು ಮಾಡ್ಬೋದು ಅಂತಂದರೆ ಅವರು ಈ ವಿಚಾರಣೆಯನ್ನು ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಸ್ಟೇಟ್ಮೆಂಟ್ 2 ಮಾತ್ರ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಬಿ ಮಾತ್ರ ಏನಾಗುತ್ತೆ ಇಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇವಾಗ ಈ ಎಡಿಟೋರಿಯಲ್ ಒಂದು ಟಾಪಿಕ್ಸ್ನಲ್ಲಿ ಕವರ್ ಆಗಿರೋಂಥ ಟಾಪಿಕ್ಸ್ನ ನೋಡೋಣ. ರೈಟ್ಸ್ ಆಫ್ ಫ್ಯೂಚರ್ ಜನ್ರೇಷನ್ ಮಸ್ಟ್ ಗೈಡ್ ಕ್ಲೈಮೇಟ್ ಡಿಬೇಟ್. ಅಂದರೆ ಸೊ ಇಲ್ಲಿ ಮುಂದಿನ ಒಂದು ಪೀಳಿಗೆಯ ಏನಾದರೂ ಇಲ್ಲಿ ಹಕ್ಕುಗಳಿದ್ದರೆ ಅವುಗಳನ್ನು ನಾವಿಲ್ಲಿ
ಈ ಒಂದು ಕ್ಲೈಮೇಟ್ನ ಒಂದು ಕುರಿತಾಗಿ ರಕ್ಷಣೆ ಮಾಡಲಿಕ್ಕೆ ಅವುಗಳಿಗೆ ನಾವು ಮಾರ್ಗದರ್ಶನವನ್ನು ನೀಡಬೇಕಂತ ಹೇಳಿ. ಸೊ ಇತ್ತೀಚೆಗೆ ಪ್ರಪೋಸ್ ಆಫ್ ದ ಸಮಿತ್, ಸೊ ಇಲ್ಲಿ ಸಮಿತ್ ಆಫ್ ದ ಫ್ಯೂಚರ್ ಅಂತ ಹೇಳಿ ಒಂದು ಸಮಿತನ್ನು ಸೊ ಇಲ್ಲಿ ವಿಶ್ವಸಂಸ್ಥೆ ಆರ್ಗನೈಸನ್ನು ಮಾಡಿತ್ತು, ಅಂದರೆ ಇದೇ ಒಂದು ತಿಂಗಳಲ್ಲಿ. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಫೈಂಡ್ ಮಲ್ಟಿಲ್ಯಾಟ್ರಲ್ ಸೊಲ್ಯೂಷನ್ ಟು ಗ್ಲೋಬಲ್ ಇಶ್ಯೂಸ್. ಸೊ ಇಲ್ಲಿ ಹಲವಾರು ಒಂದು ಜಾಗತಿಕ ಸಮಸ್ಯೆಗಳಿಗೆ ಇಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಉದ್ದೇಶವನ್ನು ಈ ಒಂದು ಸಮಿತಿ ಹೊಂದಿರುತ್ತೆ. ಹಾಗಿದ್ರೆ ಯಾವೆಲ್ಲ ಒಂದು ಜಾಗತಿಕ ಸವಾಲುಗಳ ಕುರಿತು ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸೊ ಈ ಒಂದು ಸಮಿತಿಯನ್ನು ಆರ್ಗನೈಸ್ ಮಾಡಲಾಗಿತ್ತು ಅಂದರೆ, ಸೊ ಸಚ್ ದ ಕಾನ್ಫ್ಲಿಕ್ಟ್ ಸಂಘರ್ಷ. ಸೊ ಏನಿವಾಗ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ನಡೀತಾ ಇರುವಂಥ ಸಂಘರ್ಷ ಆಗಿರ್ಬೋದು, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಒಂದು ಸಂಘರ್ಷ ಆಗಿರ್ಬೋದು, ಹಾಗೆ ಇತ್ತೀಚಿನ ಒಂದು ಅಫ್ಘಾನಿಸ್ತಾನದಲ್ಲಾದಂಥ ಒಂದಿಷ್ಟು ಬೆಳವಣಿಗೆಗಳಾಗಿರ್ಬೋದು, ಹಾಗೆ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ. ಸೊ ಏನಾಗ್ತಾ ಇದೆ, ಜಾಗತಿಕ ಒಂದು ಟೆಂಪ್ರೇಚರ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ, ಹಾಗೆ ಪ್ರವಾಹ ಕೂಡ ಅನ್ನುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇವುಗಳ ಕುರಿತು, ಹಾಗೆ ಪ್ಯಾಂಡಮಿಕ್ಸ್ ಹಲವಾರು ಕಾಯಿಲೆಗಳ ಕುರಿತು, ಹಾಗೆ ಇಲ್ಲಿ ಪೊಲ್ಯೂಷನ್ ಮಾಲಿನ್ಯದ ಬಗ್ಗೆ, ಹಾಗೆ ಆದಾಯ ಅಸಮಾನತೆಯ ಕುರಿತಾಗಿ ಸೊ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ನಿಟ್ಟಿನಲ್ಲಿ ಸೊ ಈ ಒಂದು ಸಮಿಟ್ ಆಫ್ ಫ್ಯೂಚರ್ ಅನ್ನುವಂಥ ಒಂದು ಸಮಾವೇಶವನ್ನು ಅಥವಾ ಈ ಒಂದು ಮೀಟಿಂಗನ್ನು ಇಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಹಾಗೆ ಇದರ ಒಂದು ಥೀಮ್ ರೈಟ್ಸ್ ಆಫ್ ಫ್ಯೂಚರ್ ಜನ್ರೇಷನ್. ಹಾಗಿದ್ರೆ ಯಾವ ಹಕ್ಕುಗಳು ಇರಬೇಕಂತಂದ್ರೆ ಇಲ್ಲಿ ದ ಸಮಿಟ್ ಫೋಕಸ್ ಆನ್ ಫ್ಯೂಚರ್ ಜನ್ರೇಷನ್ ರೈಟ್ಸ್ ಎಂಪಸೈಜಿಂಗ್ ದಿ ಮೋರಲ್ ಆ್ಯಂಡ್ ಪೊಟೆನ್ಷಿಯಲ್ ಲೀಗಲ್ ಇಂಪೆರೇಟಿವ್ ಟು ದಿ ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ಫ್ಯೂಚರ್ ಜನ್ರೇಷನ್. ಅಂದರೆ ಈ ಹವಾಮಾನವನ್ನು ರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜನರ ಒಂದು ಈ ಹಕ್ಕುಗಳನ್ನ ಇಲ್ಲಿ ರಕ್ಷಣೆಯನ್ನು ಮಾಡಬೇಕಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್, ಇಂಡಿಜಿನಿಯಸ್ ಪರ್ಸ್ಪೆಕ್ಟಿವ್ ಟ್ರೆಡಿಷನಲ್ ಬಿಲೀಫ್ಸ್ ಆ್ಯಂಡ್ ವಿಸ್ಡಮ್ ಆಫ್ ಇಂಡಿಜಿನಸ್ ಗ್ರೂಪ್ಸ್ highlight a duty toward the welfare of future generation with obligation extending to 4 to 7 generation ahead. ಸೊ ಅಂದರೆ ಇಲ್ಲಿ ನಾವು ಏನು ಮಾಡಬೇಕಾಗತ್ತಂತಂದರೆ ಈ ಸ್ಥಳೀಯ ಒಂದು ಜನಾಂಗಗಳ ಒಂದು ಕರ್ತವ್ಯ ಕೂಡ ಆಗಿರುತ್ತೆ. ಓಕೆ, ಈ ಹವಾಮಾನವನ್ನು ಅಥವಾ ಪರಿಸರವನ್ನು ರಕ್ಷಣೆಯನ್ನು ಮಾಡುವಂಥದ್ದು. ಹಾಗೆ ಜುಡಿಷಿಯಲ್ ಸಪೋರ್ಟ್ ಫಾರ್ ಇಂಟಿಗ್ರೇಷನಲ್ equity courts in countries like Cambodia, Pakistan, India, Kenya, South Africa have upheld the principle of integrational equity in environmental matters. ಸೊ ಅಂದರೆ ಇಲ್ಲಿ ಪರಿಸರದ ಒಂದು ಸಮಸ್ಯೆಗಳನ್ನ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನ ಏನು ಮಾಡಲಾಗತ್ತೆ, ಇಲ್ಲಿ ಸಂಯೋಜಿಸಲಾಗತ್ತೆ ಈ ಎಲ್ಲ ಒಂದು ದೇಶಗಳಲ್ಲಿ. ಹಾಗೆ ಸೊ ಇಲ್ಲಿ ಮುಂದಿನ ಒಂದು ಪೀಳಿಗೆಯ ಹಕ್ಕುಗಳನ್ನ ಕೂಡ ಸೊ ಇಲ್ಲಿ ರಕ್ಷಣೆಯನ್ನು ಮಾಡಲಾಗತ್ತೆ. ನೆಕ್ಸ್ಟ್ ಟಾಪಿಕ್, ಹೌ ಡು ಎಮರ್ಜೆನ್ಸಿ ಪ್ರೊವಿಷನ್ಸ್ ಇಂಪ್ಯಾಕ್ಟ್ ಸೆಂಟರ್ ಸ್ಟೇಟ್ ರಿಲೇಷನ್ಸ್. ಅಂದರೆ ಏನು ಈ ತುರ್ತು ಪರಿಸ್ಥಿತಿಯ ನಿಬಂಧನೆಗಳು ಅಥವಾ ಪ್ರಾವಿಷನ್ಸ್ ಅನ್ನುವಂಥದ್ದು ಇದು ಕೇಂದ್ರ ಮತ್ತು ಈ ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧದ ಮೇಲೆ ಯಾವ ರೀತಿ ಅದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ಫೆಡರಲ್ ಸ್ಟ್ರಕ್ಚರ್ ಆ್ಯಂಡ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಸೊ ಅಂದರೆ ಇಲ್ಲಿ ಒಕ್ಕೂಟದ ಒಂದು ವ್ಯವಸ್ಥೆಯ ಯಾವ ರೀತಿ ರಚನೆ ಇದೆ, ಹಾಗೆ ಇಲ್ಲಿ ಈ ರಾಜ್ಯ ಸರ್ಕಾರಗಳ ರಾಜ್ಯದ ಒಂದು ಕರ್ತವ್ಯ ಅಥವಾ ಹೊಣೆಗಾರಿಕೆ ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ಇಂಡಿಯಾದ ಫೆಡರಲ್ ಸಿಸ್ಟಮ್. ಸೊ ಇಲ್ಲಿ ಭಾರತದ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸೊ ಏನು ಮಾಡಲಾಗುತ್ತೆ, ಇಲ್ಲಿ ಅಧಿಕಾರವನ್ನು ಪವರ್ಸ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್ಸ್ ಡಿವೈಡನ್ನು ಮಾಡಲಾಗತ್ತೆ. ಅಂದರೆ ಇಲ್ಲಿ ಅಧಿಕಾರವನ್ನು ಹಂಚಿಕೆಯನ್ನು ಮಾಡಲಾಗತ್ತೆ. ಎಸ್, ಇಲ್ಲಿ ವಿತ್ ಲಾ ಆ್ಯಂಡ್ ಆರ್ಡರ್ ಬೀಯಿಂಗ್ ಪ್ರೈಮರ್ಲಿ ಅ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಕಾನೂನು ಮತ್ತು ಸುವ್ಯವಸ್ಥೆ ಅನ್ನುವಂಥದ್ದು ಇಲ್ಲಿ ರಾಜ್ಯದ ಜವಾಬ್ದಾರಿ ಆಗಿರುತ್ತೆ. ಆ್ಯಸ್ ಔಟ್ಲೈನ್ ಇನ್ ದ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ 3 ಲಿಸ್ಟ್ಗಳನ್ನು ಮಾಡಿದ್ದಾರೆ. ಓಕೆ, ಸೊ ಮೊದಲನೇದಾಗಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ. ಸೊ ಇದರಲ್ಲಿ ಯೂನಿಯನ್ ಲಿಸ್ಟ್ನಲ್ಲಿ ಬರುವಂಥ ಸಬ್ಜೆಕ್ಟ್ಗಳ ಮೇಲೆ ಕಾನೂನು ಮಾಡುವಂಥ ಅಧಿಕಾರ ಇಲ್ಲಿ ಕೇಂದ್ರ ಸರ್ಕಾರಗಳದ್ದಾಗಿದ್ದರೆ, ಹಾಗೆ ಈ ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಕುರಿತು ಕಾನೂನು ಮಾಡುವಂಥ ಅಧಿಕಾರ ಸೊ ಇಲ್ಲಿ ರಾಜ್ಯ ಸರ್ಕಾರಗಳಿಗಿರುತ್ತೆ. ಹಾಗೆ ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರುವಂಥ ವಿಷಯಗಳ ಕುರಿತು ಕಾನೂನು ಮಾಡುವಂಥ ಅಧಿಕಾರ ಈ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಈ ಸ್ಟೇಟ್ ಗೌರ್ಮೆಂಟ್ಗೆ ಇರುತ್ತೆ.
ಎಸ್. ಸೊ ಈ ಮೂಲಕ ನಾವೇನು ಮಾಡ್ತೀವಿ, ಇಲ್ಲಿ ಅಧಿಕಾರವನ್ನು ಹಂಚಿಕೆಯನ್ನು ಮಾಡ್ತೀವಿ. ಎಸ್. ಸೊ ಇವಾಗ ಎಮರ್ಜೆನ್ಸಿ ಪ್ರೊವಿಷನ್ನ ನೋಡೋದಾದ್ರೆ, ಈ ತುರ್ತು ಪರಿಸ್ಥಿತಿಯ ಒಂದು ಪ್ರೊವಿಷನ್ ನಿಬಂಧನೆಗಳು ಯಾವ ರೀತಿ ಇದೆ ಅಂತಂದರೆ, ಸೊ ಇಲ್ಲಿ ತುರ್ತು ಪರಿಸ್ಥಿತಿಯ ಪ್ರೊವಿಷನ್ ನಮಗೆ ಈ ಸಂವಿಧಾನದ 18ನೇ ಒಂದು ಪಾರ್ಟ್ನಲ್ಲಿ ಬರುತ್ತೆ. ಪಾರ್ಟ್ 18 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್. ಸೊ ಇದರಲ್ಲಿ ಏನಿದೆ, ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿಬಂಧನೆಗಳಿವೆ. ಹಾಗಿದ್ರೆ ಇಲ್ಲಿ ಆರ್ಟಿಕಲ್ 355, ಸೊ ಇದು ಕೂಡ ಏನಂತಂದರೆ ಈ ಎಮರ್ಜೆನ್ಸಿ ಪ್ರೊವಿಷನಲ್ಲಿ ಬರುತ್ತೆ. ಸೊ ಇದೇನು ಹೇಳುತ್ತೆ ಅಂತಾರೆ, ಇಂಪೋಸಿಸ್ ಅ ಡ್ಯೂಟಿ ಆನ್ ದ ಸೆಂಟರ್ ಟು ಪ್ರೊಟೆಕ್ಟ್ ದ ಸ್ಟೇಟ್ ಫ್ರಮ್ ದ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಅಂದರೆ ಸೊ ಇದು ಈ ಕೇಂದ್ರ ಸರ್ಕಾರದ ಕರ್ತವ್ಯವಿದು. ಏನಂತಂದರೆ ಒಂದು ರಾಜ್ಯವನ್ನು ಬಾಹ್ಯ ಮತ್ತು ಆಂತರಿಕ ಒಂದು ಡಿಸ್ಟರ್ಬೆನ್ಸ್ ಅಥವಾ ಗಲಭೆಗಳಿಂದ, ಸೊ ಇಲ್ಲಿ ಆ ರಾಜ್ಯವನ್ನು ರಕ್ಷಿಸುವಂಥದ್ದು ಈ ಕೇಂದ್ರ ಸರ್ಕಾರದ ಡ್ಯೂಟಿ ಆಗಿರುತ್ತೆ, ಕರ್ತವ್ಯವಾಗಿರುತ್ತೆ. ಹಾಗೆ ಈ ಆರ್ಟಿಕಲ್ 356, ಸೊ ಫಸ್ಟ್ ಒಂದು 355 ನೋಡಿದ್ವಿ, ಅದರ ನಂತರ 356 ನೋಡೋಣ. ಸೊ ಇದು ಅಲೋ ದಿ ಇಂಪೋಸಿಷನ್ ಆಫ್ ಪ್ರೆಸಿಡೆಂಟ್ ರೂಲ್. ಸೊ ಅಂದರೆ ಇದು ಈ ರಾಷ್ಟ್ರಪತಿಯ ಆಳ್ವಿಕೆ ಹೇರಿಕೆ ಕುರಿತು ಹೇಳುತ್ತೆ. ಯಾವಾಗ ಇದನ್ನು ಹೇರಬೇಕಂತಂದರೆ, ಇಪ್ಪ ಸ್ಟೇಟ್ ಗೌರ್ಮೆಂಟ್ ಕ್ಯಾನಾಟ್ ಫಂಕ್ಷನ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್. ಅಂದರೆ ಒಂದು ರಾಜ್ಯ ಸರ್ಕಾರ ಇಲ್ಲಿ ಸಾಂವಿಧಾನಿಕ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದಂಥ ಸಂದರ್ಭದಲ್ಲಿ ಸೊ ಆವಾಗ ನಾವು ಇಲ್ಲಿ ಪ್ರೆಸಿಡೆಂಟ್ ರೋಲನ್ನು ಇಂಪೋಸನ್ನು ಮಾಡ್ಬೋದಂತ ಹೇಳಿ ಸೊ ಈ ಆರ್ಟಿಕಲ್ 356 ಹೇಳುತ್ತೆ. ಹಾಗೆ ಈ ಒಂದು ನಿಬಂಧನೆಗೆ ಸಂಬಂಧಪಟ್ಟಂತೆ ಅಂದರೆ ಈ ಆರ್ಟಿಕಲ್ 355 ಏನಿದೆ ಅಲ್ವಾ, ಸೊ ಇದರ ಕುರಿತು ಅಂಬೇಡ್ಕರ್ ಅವರ ಒಂದು ನಿಲುವೇನಾಗಿತ್ತು, ಸೊ ಇದರ ಕುರಿತು ಅವರು ಏನು ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಡಾಕ್ಟರ್ ಅಂಬೇಡ್ಕರ್ ಎಕ್ಸ್ಪ್ಲೇನ್ಡ್ ದ್ಯಾಟ್ ಆರ್ಟಿಕಲ್ 355 ವಾಸ್ intended to justify the center's interference in the state administrator under Article 356. So ensuring it would not be used arbitrarily. ಸೊ ಅಂದರೆ ಈ ಒಂದು 355 ಆರ್ಟಿಕಲ್ ಅನ್ನುವಂಥದ್ರೆ ನಾವಿಲ್ಲಿ ಇದನ್ನು ನಿರಂಕುಶಾಧಿಕಾರವಾಗಿ ಇದನ್ನು ಬಳಸೋ ಹಾಗಿಲ್ಲ ಅಂತಲೂ ಕೂಡ ಹೇಳುತ್ತೆ. ಓಕೆ, ಹಾಗೆ ಇದು ಒಂದು ಕೇಂದ್ರದ ಒಂದು ನಡೆಯನ್ನು ಅಥವಾ ಸೊ ಇಲ್ಲಿ ಜಸ್ಟಿಫೈ ಮಾಡಿಕೊಳ್ಳುವಂಥ ಒಂದು ಕ್ರಮವಾಗಿದೆ ಅಂತಲೂ ಕೂಡ ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಎಸ್. ಸೊ ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಅಂದರೆ ಅಂಬೇಡ್ಕರ್ ಅವರ ನಿಲುವು ಏನಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಆನ್ಸರ್ ರೈಟಿಂಗನ್ನು ಅಂದರೆ ಈ ರೀತಿ ಯಾವ ರೀತಿ ನಮಗೆ ಈ ಎಮರ್ಜೆನ್ಸಿ ಪ್ರೊವಿಷನ್ ಅನ್ನುವಂಥದ್ದು ಈ ರಾಜ್ಯ ಮತ್ತು ಕೇಂದ್ರದ ಒಂದು ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ವಿವರಣೆಯನ್ನು ಕೂಡ ನಾವು ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಮಿಸ್ಯೂಸ್ ಆ್ಯಂಡ್ ಜುಡಿಷಿಯಲ್ ಓವರ್ಸೈಟ್. ಸೊ ಈ ರೀತಿಯ ಒಂದು ಏನು ರಾಷ್ಟ್ರಪತಿ ಆಳ್ವಿಕೆ ಏನಿದೆ ಅಲ್ವಾ, ಸೊ ಅದನ್ನು ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಅದನ್ನು ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಸ್, ಆರ್ಟಿಕಲ್ 356 ವಾಸ್ ಮಿಸ್ಯೂಸ್ಡ್ ಹಿಸ್ಟೋರಿಕಲಿ ಟು ರಿಮೂವ್ ದ ಇಲೆಕ್ಟೆಡ್ ಸ್ಟೇಟ್ ಗೌರ್ಮೆಂಟ್ಸ್. ಅಂದರೆ ಏನಿರುತ್ತೆ ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಬೇರೆ ಒಂದು ಪಕ್ಷದ ಒಂದು ಪಕ್ಷದ ಅಧಿಕಾರದಲ್ಲಿದ್ದರೆ ಸೊ ರಾಜ್ಯದಲ್ಲಿ ಏನಿರುತ್ತೆ ಅಂದರೆ ಸೊ ಇದರ ವಿರೋಧ ಪಕ್ಷ ಏನಾದರೂ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರೆ ಸೊ ಇಲ್ಲೇನು ಮಾಡತ್ತೆ ಅಂತಂದರೆ ಕೇಂದ್ರ ಸರ್ಕಾರವಾಗ ಸೊ ಈ ಆರ್ಟಿಕಲ್ 356 ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಆ ಒಂದು ಸರ್ಕಾರವನ್ನು ಕೊನೆಗೊಳಿಸಲಿಕ್ಕೆ ಸೊ ಇದನ್ನು ಒಂದು ಅಸ್ತ್ರವಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಇಲ್ಲಿ ಒಂದು ಅಸ್ತ್ರವಾಗಿ ಅವರು ಬಳಸ್ಕೊಳ್ತಾರೆ. ಸೊ ಇದರ ಕುರಿತಾಗಿ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ಅಂದರೆ ಒಂದು ಇಂಪಾರ್ಟೆಂಟ್ ಮಹತ್ವವಾದಂಥ ಒಂದು ತೀರ್ಪನ್ನು ನೀಡುತ್ತೆ. ಸೊ ಇಲ್ಲಿ SR ಬೊಮ್ಮಾಯಿ ಕೇಸ್. ಸೊ ಈ ಒಂದು ಪ್ರಕರಣ 1994ರಲ್ಲಿ ನಡೆದಿರುವಂಥ ಒಂದು ಪ್ರಕರಣದಲ್ಲಿ ಸೊ ಏನು ಮಾಡುತ್ತೆ ಅಂತಾರೆ, ಸೊ ಈ ಒಂದು ರಾಷ್ಟ್ರಪತಿ ಆಳ್ವಿಕೆಗೆ ಒಂದು ಮಿತಿಯನ್ನು ಹಾಕತ್ತೆ, ಲಿಮಿಟೆಡ್ ದಿಸ್ ಮಿಸ್ಯೂಸ್. ಸೊ ಈ ರೀತಿ ದುರ್ಬಳಕೆ ಮಾಡಿಕೊಳ್ಳುವುದನ್ನು ಇದಕ್ಕೆ ಮಿತಿಯನ್ನು ಹಾಕತ್ತೆ. ರೂಲಿಂಗ್ ದ್ಯಾಟ್ ಆರ್ಟಿಕಲ್ 356 ಶುಡ್ ಓನ್ಲಿ ಬಿ ಇನ್ವೋಕ್ಡ್ ಇನ್ ದಿ ಇವೆಂಟ್ ಆಫ್ ಎ ಬ್ರೇಕ್ ಡೌನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಷಿನರಿ. ಅಂದರೆ ಇನ್ ಕೇಸ್ ಏನಾದರೂ ಈ ಒಂದು ಆಡಳಿತ ಯಂತ್ರ ಅಂದರೆ ಇನ್ ಕೇಸ್ ಏನಾದರೂ ಆ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಅಥವಾ ಯಾವುದೇ ಒಂದು ಚುನಾವಣೆ ನಡೆದ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ಪಕ್ಷ ಅಥವಾ ಬಹುಮತವನ್ನು ಅಂದರೆ ಇಲ್ಲಿ ಸರ್ಕಾರ ಫಾರ್ಮ್ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಒಂದು ಪಕ್ಷ ಬಹುಮತವನ್ನು
ಬಹುಮತವನ್ನು ಸಾಬೀತುಪಡಿಸುವಲ್ಲಿ ವಿಫಲವಾದಂಥ ಸಂದರ್ಭದಲ್ಲಿ ಮಾತ್ರ ನಾವೇನು ಮಾಡ್ಬೋದು ಅಂತಂದರೆ ಸೊ ಈ ರೀತಿಯ ರಾಷ್ಟ್ರಪತಿ ಹೇಳಿಕೆಯನ್ನು ಹೇರಬೇಕಾಗತ್ತೆ. ಹಾಗೆ ಮೇಕಿಂಗ್ ಇಟ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಸೊ ಈ ರೀತಿ ಏನು ರಾಷ್ಟ್ರಪತಿಯನ್ನು ಹೇಳಿಕೆಯನ್ನು ಈ ಒಂದು ಆಳ್ವಿಕೆಯನ್ನು ಹೇರಿದಂಥ ಸಂದರ್ಭದಲ್ಲಿ ಸೊ ಈ ರೀತಿಯ ಒಂದು ನಡೆಯನ್ನು ಸೊ ಇದನ್ನು ಈ ಒಂದು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಬೇಕಂತ ಹೇಳಿ ಈ ಒಂದು ತೀರ್ಪಿನಲ್ಲಿ ಹೇಳುತ್ತೆ. ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆ ಅಂತ ಕರಿತೀವಿ. ಎಸ್. ಸೊ ಇದರ ಒಂದು ವ್ಯಾಪ್ತಿ ಅಂದರೆ ಈ ಆರ್ಟಿಕಲ್ 355ನ ಒಂದು ವ್ಯಾಪ್ತಿಯನ್ನು ನೋಡೋದಾದರೆ ಇನಿಷಿಯಲಿ ದ ಇಂಟರ್ಪ್ಟೆಡ್ ನ್ಯಾರೋಲಿ. ಸೊ ಇದರ ಒಂದು ವ್ಯಾಖ್ಯಾನ ಅಂದರೆ ಏನು ಹೇಳುತ್ತೆ ಇದು ಈ ಆರ್ಟಿಕಲ್ 355 ಅನ್ನುವಂಥದ್ದು. ಸೊ ಈ ರಾಜ್ಯ ಸರ್ಕಾರವನ್ನು ಕೇಂದ್ರ ಸರ್ಕಾರವು ಬಾಹ್ಯ ಮತ್ತು ಆಂತರಿಕ ಒಂದು ಗಲಭೆಗಳಿಂದ ರಕ್ಷಣೆಯನ್ನು ಮಾಡಬೇಕಂತ ಹೇಳಿರುತ್ತಲ್ವಾ. ಸೊ ಅದರ ಕುರಿತು ಇಲ್ಲಿ ವ್ಯಾಖ್ಯಾನ ಏನಿರುತ್ತೆ ಅನ್ನುವಂಥದ್ದು ಅದು ತುಂಬ ಸಂಕುಚಿತವಾಗಿರುತ್ತೆ. ಸೊ ಕಾಲಾನಂತರದಲ್ಲಿ ಏನು ಮಾಡುತ್ತೆ, ಹಲವಾರು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಅದರ ಒಂದು ವ್ಯಾಖ್ಯಾನವನ್ನು ವಿಸ್ತರಣೆಯನ್ನು ಮಾಡುತ್ತೆ. ಹಾಗೆ ಅಲೋವಿಂಗ್ ದ ಯೂನಿಯನ್ ಟು ಟೇಕ್ ಕಾನ್ಸ್ಟಿಟ್ಯೂಷನಲಿ ಆ್ಯಂಡ್ ಸ್ಟ್ಯಾಚ್ಯೂಟರಿಲಿ ಅವೈಲೇಬಲ್ ಆ್ಯಕ್ಷನ್ ಟು ಪ್ರೊಟೆಕ್ಟ್ ದಿ ಸ್ಟೇಟ್ ಆ್ಯಂಡ್ ಎನ್ಶ್ಯೂರ್ ಗೌರ್ಮೆಂಟ್ಸ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್. ಎಸ್. ಸೊ ಏನು ಹೇಳುತ್ತೆ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಾಂವಿಧಾನಿಕವಾಗಿ ಸೊ ಇದನ್ನು ರಾಜ್ಯ ಸರ್ಕಾರವನ್ನು ರಕ್ಷಣೆಯನ್ನು ಮಾಡಬೇಕಂತ ಹೇಳುತ್ತೆ. ಯಾವುದರ ಪ್ರಕಾರ ಇಲ್ಲಿ ಈ ಸಾಂವಿಧಾನಿಕ ಪ್ರಕಾರ ಅಂದರೆ ಸಂವಿಧಾನದ ಪ್ರಕಾರ. ಹಾಗೆ ಈ ಒಂದು ರಾಷ್ಟ್ರಪತಿಯ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಎಮರ್ಜೆನ್ಸಿ ಪ್ರೊವಿಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಆಯೋಗಗಳು ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡುತ್ತೆ. ಕಮಿಷನ್ಸ್ ರೆಕಮೆಂಡೇಷನ್. ಸೊ ಇಲ್ಲಿ ಯಾವೆಲ್ಲ ಬರುತ್ತೆ ಅಂತಂದರೆ ಸರ್ಕಾರಿಯ ಆಯೋಗ, ಸರ್ಕಾರಿಯ ಕಮಿಷನ್ ಮತ್ತು ಪುಂಚಿ ಆಯೋಗ ಅಂತ ಬರುತ್ತೆ. ಸೊ ಇವರೆಲ್ಲ ಏನು ಸಲಹೆಯನ್ನು ನೀಡ್ತಾರೆ ಅಂತಂದರೆ ಆರ್ಟಿಕಲ್ 355 ಇಂಪೋಸಸ್ ಬೋತ್ ಅ ಡ್ಯೂಟಿ ಆ್ಯಂಡ್ ಪವರ್ ಆನ್ ದ ಯೂನಿಯನ್. ಸೊ ಈ ಆರ್ಟಿಕಲ್ 355 ಅನ್ನುವಂಥದ್ದು ಸೊ ಇದು ಕೇಂದ್ರ ಸರ್ಕಾರದ ಕರ್ತವ್ಯ ಮತ್ತು ಅಧಿಕಾರ ಆಗಿದೆ. ಹಾಗೆ ಅದಕ್ಕೆ ಇದು ಟು ಟೇಕ್ ನೆಸಸರಿ ಆ್ಯಕ್ಷನ್. ಸೊ ಇಲ್ಲಿ ಹಲವಾರು ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ. ಹಾಗೆ ಆರ್ಟಿಕಲ್ 356 ಶುಡ್ ಓನ್ಲಿ ಬಿ ಅ ಲಾಸ್ಟ್ ರಿಸಾರ್ಟ್ ಇನ್ ದ ಸಿವಿಯರ್ ಸಿಚುವೇಶನ್. ಸೊ ಈ ಆರ್ಟಿಕಲ್ 356 ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥದ್ದು ಇದು ರಾಷ್ಟ್ರಪತಿ ಆಳ್ವಿಕೆಗೆ. ಸೊ ಇದನ್ನು ನಾವು ಕೊನೆಯ ಅಸ್ತ್ರವಾಗಿ ಇದನ್ನು ಅಥವಾ ಕೊನೆಯ ಒಂದು ಉಪಾಯವಾಗಿ ಇದನ್ನು ಬಳಸಬೇಕಂತ ಹೇಳಿ ಈ ಒಂದು ಆಯೋಗಗಳಲ್ಲಿ ಶಿಫಾರಸನ್ನು ಮಾಡುತ್ತೆ. ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ನೋಡೋದಾದರೆ ಮಣಿಪುರದಲ್ಲಿ ಹಲವಾರು ರೀತಿಯ ಒಂದು ಹಿಂಸಾತ್ಮಕ ಘಟನೆ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಈ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬೇಕಂತ ಹೇಳಿ ಅದು ಇವಾಗ ಚರ್ಚೆಯಲ್ಲಿ ಇರುವಂಥ ಒಂದು ವಿಷಯವಾಗಿದೆ. ನೆಕ್ಸ್ಟ್ ಟಾಪಿಕ್, ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ವಿಲ್ ಪವರ್ ಇಂಡಿಯಾಸ್ ಗ್ರೋತ್. ಅಂದರೆ ಈ ರಿನ್ಯೂವೇಬಲ್ ಎನರ್ಜಿ ಅಂದರೆ ಈ ನವೀಕರಿಸಬಹುದಾದ ಇಂಧನ ವಲಯ ಅನ್ನುವಂಥದ್ದು ಭಾರತದ ಬೆಳವಣಿಗೆಗೆ ಇಲ್ಲಿ ವೇಗವನ್ನು ತಂದುಕೊಡ್ಲಿದೆ ಅಂತ. ಹಾಗೆ ಸೊ ಗ್ಲೋಬಲ್ ರಿನ್ಯೂವೇಬಲ್ ಎನರ್ಜಿ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಈ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಸಮಾವೇಶವನ್ನು ಮಾಡಲಾಗಿರುತ್ತೆ, ಅದು ಗುಜರಾತ್ನಲ್ಲಿ. ಹಾಗೆ ಎಕನಾಮಿಕ್ ಗ್ರೋತ್ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ. ಸೊ ಇಲ್ಲಿ ಈ ಒಂದು ಮೀಟಿಂಗ್ನಲ್ಲಿ ಮೋದಿಯವರು ಏನು ಹೇಳ್ತಾರೆ ಅಂತಂದರೆ ಭಾರತವನ್ನು ಈ ಒಂದು ಗ್ಲೋಬಲ್ ಈ ರಿನ್ಯೂವೇಬಲ್ ಎನರ್ಜಿ ಮುಖಾಂತರ ಭಾರತವನ್ನು 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ರೂಪಿಸುವಂಥ ಗುರಿಯನ್ನು ಸೊ ಈ ಒಂದು ಸನ್ನಿವೇಶದಲ್ಲಿ ಹೇಳ್ತಾರೆ. ಹಾಗೆ ಇಂಡಿಯಾಸ್ ಲಾಂಗ್ ಟರ್ಮ್ ವಿಷನ್. ಹಾಗಿದ್ರೆ ಭಾರತದ ಒಂದು ಈ ದೀರ್ಘಾವಧಿಯ ಒಂದು ಗುರಿ ಏನಾಗಿದೆ ಅಂತಂದರೆ ಮೋದಿ ಸ್ಟೇಟೆಡ್ ದ್ಯಾಟ್ ಇಂಡಿಯಾ ಏಮ್ಸ್ ಟು ಸಸ್ಟೈನ್ ಇಟ್ಸ್ ಪೊಸಿಷನ್ ಆಸ್ ಅ ಗ್ಲೋಬಲ್ ಲೀಡರ್. ಸೊ ಇವುಗಳ ಒಂದು ಉತ್ಪಾದನೆಯಲ್ಲಿ ಅಂದರೆ ಈ ರಿನ್ಯೂವೇಬಲ್ ಎನರ್ಜಿ ಒಂದು ಸೆಕ್ಟರ್ನಲ್ಲಿ ಭಾರತ ಅನ್ನುವಂಥದ್ದು ಒಂದು ಮುಂಚೂಣಿಯ ಒಂದು ನಾಯಕತ್ವವನ್ನು ಅಥವಾ ಇಲ್ಲಿ ಗ್ಲೋಬಲ್ ಲೀಡರ್ ಆಗಲಿದೆ ಅಂತ ಹೇಳಿ ಈ ಒಂದು ಸಮಾವೇಶದಲ್ಲಿ ಹೇಳಿದ್ದಾರೆ. ಹಾಗೆ ಇದೇ ಒಂದು ಸಂದರ್ಭದಲ್ಲಿ ಹಲವಾರು ಒಂದಿಷ್ಟು ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. Yes. Key announcement. The government has announced plans for 12 new industrial cities. ಸೊ ಇಲ್ಲಿ ಈ ಒಂದು ಸಭೆಯಲ್ಲಿ 12 ಈ ಕೈಗಾರಿಕಾ ನಗರಗಳನ್ನ ಸ್ಥಾಪನೆಯನ್ನು ಮಾಡುವಂಥ ಗುರಿಯನ್ನು, ಹಾಗೆ 8 ಹೈ ಸ್ಪೀಡ್ ರೋಡ್ ಕಾರಿಡಾರ್, ಅತಿ ವೇಗದ ಒಂದು 8 ಸ್ಪೀಡ್ ರೋಡ್ ಕಾರಿಡಾರ್ಗಳನ್ನ, ಹಾಗೆ ಓವರ್ 15 ಸೆಮಿ ಹೈ ಸ್ಪೀಡ್ ವಂದೇ ಭಾರತ ಟ್ರೈನ್.
ಸೊ 15 ಒಂದು ಈ ಸೆಮಿ ಸ್ಪೀಡ್ ವಂದೇ ಭಾರತ ಟ್ರೈನ್ಗಳನ್ನ, ಹಾಗೆ 1 ಟ್ರಿಲಿಯನ್ ರಿಸರ್ಚ್ ಫಂಡ್ ಇನಿಷಿಯೇಟಿವ್ ಫಾರ್ ಇ ಮೊಬಿಲಿಟಿ ಆ್ಯಂಡ್ ದ ಬಯೋ E3 ಪಾಲಿಸಿಯನ್ನು ಸೊ ಈ ಒಂದು ಸಭೆಯಲ್ಲಿ ಇದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಆಫ್ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ 7,000 ಕೋಟಿಯನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಭಾರತ ಇದೇ ಒಂದು ಸಂದರ್ಭದಲ್ಲಿ ಏನು ಹೇಳಿದೆ ಅಂತಂದರೆ 2030 ವೇಳೆಗೆ 500 ಗಿಗಾವ್ಯಾಟ್ ವಿದ್ಯುತ್ತನ್ನು ಅಥವಾ ಎನರ್ಜಿಯನ್ನು ಸೊ ಈ ರಿನ್ಯೂವೇಬಲ್ ಎನರ್ಜಿಯಿಂದ ಪಡೆಯುವಂಥ ಒಂದು ಟಾರ್ಗೆಟನ್ನು ಕೂಡ ಹಾಕಿಕೊಂಡಿದೆ. ನೆಕ್ಸ್ಟ್ ಟಾಪಿಕ್, ಸ್ಲೈಡಿಂಗ್ ಆಯಿಲ್ OMC ಮಾರ್ಜಿನ್ಸ್ ಆಫರ್ ರೂಮ್ ಫಾರ್ ಫ್ಯೂಯಲ್ ಪ್ರೈಸ್ ಕಟ್. ಸೊ ಇಲ್ಲಿ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್, ಜಾಗತಿಕವಾಗಿ ಈ ಕಚ್ಚಾ ತೈಲದ ಬೆಲೆಗಳು ಯಾವ ರೀತಿ ಇದೆ ಅಂತಂದರೆ, ವಿತ್ ಎ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸ್ ಫಾಲಿಂಗ್ ಬಿಲೋ, ಅಂದರೆ ಜಾಗತಿಕವಾಗಿಯೂ ಕೂಡ ಸೊ ಈ ಕಚ್ಚಾ ತೈಲದ ಬೆಲೆ ಅನ್ನುವಂಥದ್ದು ಎಷ್ಟಿದೆ ಅಂತಂದರೆ ಸೊ 1 ಬ್ಯಾರಲ್ಗೆ $70 ದೆರ್ ಈಸ್ ಅ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಫಾರ್ ಎ ರಿಡಕ್ಷನ್ ಇನ್ ಫ್ಯೂಯಲ್ ಪ್ರೈಸಸ್. ಸೊ ಇಲ್ಲಿ ಏನಿದೆ ಅಂತಂದರೆ ಸೊ ಬೆಲೆಯನ್ನು ಇಳಿಕೆಯನ್ನು ಮಾಡಬೇಕಂತ ಹೇಳಿ ವಾದವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇದಕ್ಕೆ ಏನಂತಂದರೆ ಇದಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ. ಏನಂತಂದರೆ ಫಸ್ಟ್ ಒನ್, ಇಂಪ್ಯಾಕ್ಟ್ ಆನ್ ಇನ್ಫ್ಲೇಷನ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್. ಸೊ ಈ ಒಂದು ಬೆಲೆ ಕಚ್ಚಾ ತೈಲದ ಮೇಲಿನ ಬೆಲೆ ಇಳಿಕೆ ಅನ್ನುವಂಥದ್ದು ಇಲ್ಲಿ ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತೆ, ಹಣದುಬ್ಬರ ಮತ್ತು ಬಡ್ಡಿ ದರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿ ಅಂತಂದರೆ, ಲೋವರ್ ಫ್ಯೂಯಲ್ ಪ್ರೈಸ್ ವುಡ್ ಹೆಲ್ಪ್ ದಿ ರೆಡ್ಯೂಸ್ ಇನ್ಫ್ಲೇಷನ್. ಸೊ ಕಡಿಮೆ ಕಚ್ಚಾ ತೈಲದ ಬೆಲೆ ಇಲ್ಲಿ ಹಣದುಬ್ಬರವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಪೊಟೆನ್ಷಿಯಲಿ ಪೇಯಿಂಗ್ ದ ವೇ ಫಾರ್ ಇಂಟ್ರೆಸ್ಟ್ ರೇಟ್. ಸೊ ಇಲ್ಲಿ ಇಂಟ್ರೆಸ್ಟ್ ಅಂದರೆ ಬಡ್ಡಿ ದರವು ಕೂಡ ಏನಾಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ. ಸೊ ಹೀಗಾಗಿ ಇದರ ಬಳಕೆ ಅನ್ನುವಂಥದ್ದು ಬೂಸ್ಟಿಂಗ್ ಕನ್ಸಂಪ್ಷನ್, ಬಳಕೆ ಕೂಡ ಇಲ್ಲಿ ಏನಾಗುತ್ತೆ, ಹೆಚ್ಚಾಗತ್ತೆ. ಡಿರೆಗ್ಯುಲೇಷನ್ ಆ್ಯಂಡ್ ರಿಟೇಲ್ ಪ್ರೈಸಸ್. ಆಲ್ದೋ ಫ್ಯೂಯಲ್ ಪ್ರೈಸಸ್ ಆರ್ ಟೆಕ್ನಿಕಲಿ ಡಿರೆಗ್ಯುಲೇಟೆಡ್ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್. ಸೊ ಇಲ್ಲಿ OMC ಅಂತಂದರೆ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್ ಅಂತ ಹ್ಯಾವ್ ನಾಟ್ ಬಿನ್ ಅಡ್ಜಸ್ಟಿಂಗ್ ರಿಟೇಲ್ ಪ್ರೈಸಸ್ ಇನ್ ಲೈನ್ ವಿತ್ ದ ಗ್ಲೋಬಲ್ ಟ್ರೆಂಡ್ಸ್ ಫಾರ್ ಸಿವಿರಲ್ ಇಯರ್ಸ್. ಸೊ ಇಲ್ಲಿ ಜಾಗತಿಕವಾಗಿ ಯಾವ ರೀತಿ ಅಂತಾರೆ, ಸೊ ಅಲ್ಲಿ ಒಂದು ರಿಟೇಲ್ ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಸೊ ಈ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಏನು ಮಾಡಿಲ್ಲ, ಇವಾಗ ಈ ಒಂದು ದರದಲ್ಲಿ ಇಲ್ಲಿ ಚೇಂಜಸನ್ನು ಮಾಡಿಲ್ಲ. ಹಾಗೆ ರಿಟೇಲ್ ಪ್ರೈಸಸ್ ಹ್ಯಾವ್ ಬಿನ್ ಸ್ಟ್ಯಾಟಿಕ್ ಸಿನ್ಸ್ ಮಾರ್ಚ್. ಸೊ ಇಲ್ಲಿ ಒಂದು ರಿಟೇಲ್ ಬೆಲೆ ಏನಿದೆ ಅಲ್ವಾ, ಸೊ ಇದು ಮಾರ್ಚ್ನಿಂದ ಏನಾಗಿದೆ ಅಂದರೆ ಸ್ಥಿರವಾಗಿದೆ. ವೆನ್ ದೇ ವರ್ ರೆಡ್ಯೂಸ್ಡ್ ಬೈ ₹2 ಪರ್ ಲೀಟರ್. ಸೊ ಆ ಮಾರ್ಚ್ನ ಒಂದು ಅವಧಿಯಲ್ಲಿ 1 ಲೀಟರ್ಗೆ ₹2 ಮಾತ್ರ ಇಳಿಕೆಯನ್ನು ಮಾಡಲಾಗಿತ್ತು. ಪೊಟೆನ್ಷಿಯಲ್ ಪ್ರೈಸ್ ಕಟ್, ಮುಂಬರುವ ಒಂದು ದಿನಗಳಲ್ಲೂ ಕೂಡ ಈ ತೈಲ ಬೆಲೆ ಅನ್ನುವಂಥದ್ದು ಇಳಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇದರ ಒಂದು ಪ್ರಭಾವ ಅನ್ನುವಂಥದ್ದು ಈ ರಾಜ್ಯಗಳಲ್ಲಿ ಮುಂಬರುವ ಒಂದು ದಿನಗಳಲ್ಲಿ ಈ ರಾಜ್ಯ ಚುನಾವಣೆಗಳಲ್ಲಿ ಅದು ಕೂಡ ಏನಾಗಿದೆ ಅಂತಂದರೆ ಪ್ರಭಾವವನ್ನು ಬೀರಲಿದೆ. ದ ಡಿಸಿಷನ್ ಟು ಕಟ್ ಫ್ಯೂಯಲ್ ಪ್ರೈಸಸ್ ಮೇ ಆಲ್ಸೋ ಬಿ ಇನ್ಫ್ಲೂಯೆನ್ಸ್ಡ್ ಬೈ ದಿ ಅಪ್ಕಮಿಂಗ್ ಸ್ಟೇಟ್ ಎಲೆಕ್ಷನ್ ಇನ್ ಮಹಾರಾಷ್ಟ್ರ ಆ್ಯಂಡ್ ಹರಿಯಾಣ. ಅಂದರೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಚುನಾವಣೆ ನಡೆಯಲಿದೆ. ಓಕೆ, ಸೊ ಇವಾಗ ಈ ಒಂದು ತೈಲ ಬೆಲೆಯಲ್ಲಿ ಇಳಿಕೆ ಮಾಡಿದರೆ ಸೊ ಅದು ಆ ಒಂದು ರಾಜ್ಯದ ಚುನಾವಣೆಯ ಮೇಲೂ ಕೂಡ ಪರಿಣಾಮವನ್ನು ಬೀರಲಿದೆ ಅಂತ. ಸೊ ಇವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸೊ ನಿಪಾ ವೈರಸ್. ಸೊ ನಿಪಾ ವೈರಸ್ ಅನ್ನುವಂಥದ್ದು ಇದು ಜುನೋಟಿಕ್ ಇಲ್ನೆಸ್ ಆಗಿದೆ. ಸೊ ಇದರ ಅರ್ಥ ಇದು ಪ್ರಾಣಿಗಳಿಂದ ಮಾನವರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದು ಮೊದಲನೇ ಬಾರಿಗೆ ಯಾವ ಒಂದು ದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಂದರೆ ಮಲೇಷಿಯಾ ಮತ್ತು ಸಿಂಗಪೂರ್ನಲ್ಲಿ 1998 ಮತ್ತು 1999ರಲ್ಲಿ ಸೊ ಈ ಒಂದು ನಿಪಾ ವೈರಸ್ ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಸೊ ಇದು ಪ್ರೈಮರ್ಲಿ ಸೊ ಇಲ್ಲಿ ಯಾವ ಒಂದು ಪ್ರಾಣಿಗಳಲ್ಲಿ ಕಂಡುಬರುತ್ತಂದರೆ ಈ ಸಾಕು ಹಂದಿಗಳಲ್ಲಿ, ಡೊಮೆಸ್ಟಿಕ್ ಪಿಗ್ಸ್ ಆ್ಯಂಡ್ ಹ್ಯಾಸ್ ಬಿನ್ ಫೌಂಡ್ ಅಮಾಂಗ್ ಸಿವಿರಲ್ ಸ್ಪೀಸೀಸ್. ಸೊ ಇದು ಹಂದಿಗಳಲ್ಲಿ ಅಂದರೆ ಈ ಸಾಕು ಹಂದಿಗಳಲ್ಲಿ ಮಾತ್ರವಲ್ಲದೆ ಹಲವಾರು ಒಂದು ಸಾಕು ಪ್ರಾಣಿಗಳಲ್ಲೂ ಕೂಡ ಇದು ಕಂಡುಬರ್ತಾ ಇದೆ. ಸೊ ಇನ್ಕ್ಲೂಡಿಂಗ್ ಡಾಗ್ಸ್, ಕ್ಯಾಟ್ಸ್, ಗೋಟ್ಸ್ ಆ್ಯಂಡ್ ಹಾರ್ಸ್ ಆ್ಯಂಡ್ ಶಿಪ್ಗಳಲ್ಲೂ ಕೂಡ ಈ ನಿಪಾ ವೈರಸ್ ಅನ್ನುವಂಥದ್ದು ಪತ್ತೆಯಾಗಿದೆ. ಇದರ ಒಂದು ಟ್ರಾನ್ಸ್ಮಿಷನ್ನ ನೋಡೋದಾದರೆ ಸೊ ಇದರ ಒಂದು ಪ್ರೈಮರಿ ಹೋಸ್ಟ್
ಸೊ ಇದರ ಒಂದು ಅಂದರೆ ಇದು ಮೂಲವಾಗಿ ಯಾವುದರಿಂದ ಹರಡುತ್ತೆ ಅಂತಂದರೆ ಇದು ಈ ಫ್ಲೈಯಿಂಗ್ ಫ್ರೂಟ್ ಬ್ಯಾಟ್ಸ್ ಅಂತ ಬರುತ್ತೆ, ಅಥವಾ ಇವುಗಳಿಗೆ ನಾವು ಫ್ಲೈಯಿಂಗ್ ಫಾಕ್ಸಸ್ ಅಂತಲೂ ಕೂಡ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸೊ ಈ ನಿಪಾ ವೈರಸ್ ಅನ್ನುವಂಥದ್ದು ಸ್ಪ್ರೆಡ್ ಆಗುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ದ ವೈರಸ್ ಈಸ್ ಪ್ರೆಸೆಂಟ್ ಇನ್ ಬ್ಯಾಟ್ ಯೂರಿನ್, ಆ ಒಂದು ಬಾವಲಿ ಅಂತ ಕರಿತೀವಲ್ವ ಅದರ ಒಂದು ಯೂರಿನ್ನಲ್ಲಿ, ಹಾಗೆ ಪೇಸಿಸ್ ಮತ್ತು ಸಲೈವಾದ ಹಾಗೆ ಬರ್ತಿಂಗ್ ಫ್ಲೂಯಿಡ್ನಲ್ಲೂ ಕೂಡ ಸೊ ಈ ವೈರಸ್ ಅನ್ನುವಂಥದ್ದು ಪತ್ತೆಯಾಗತ್ತೆ. ಸೊ ಪ್ರಸ್ತುತ ಈ ಒಂದು ನಿಪಾ ವೈರಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಚಿಕಿತ್ಸೆ ಇಲ್ಲ. ನೆಕ್ಸ್ಟ್ ಟಾಪಿಕ್ ಭಾಸ್ಕರ ಇನಿಷಿಯೇಟಿವ್ ಅಂತ ಬರುತ್ತೆ. ಸೊ ಏನಿದು ಭಾಸ್ಕರ ಇನಿಷಿಯೇಟಿವ್ ಅಂತಂದರೆ ಅದರ ಒಂದು ಫುಲ್ ಫಾರ್ಮ್ನ ನೋಡೋದಾದರೆ ಭಾರತ ಸ್ಟಾರ್ಟಪ್ ನಾಲೆಡ್ಜ್ ಆಕ್ಸೆಸ್ ರಿಜಿಸ್ಟ್ರಿ ಅಂತ. ಈಸ್ ಆನ್ ಇನಿಷಿಯೇಟಿವ್ ಅಂಡರ್ ದ ಸ್ಟಾರ್ಟಪ್ ಇಂಡಿಯಾ ಪ್ರೋಗ್ರಾಮ್. ಸೊ ಇದು ಸ್ಟಾರ್ಟಪ್ ಇಂಡಿಯಾ ಪ್ರೋಗ್ರಾಮ್ನ ಅಡಿಯಲ್ಲಿನ ಒಂದು ಉಪಕ್ರಮವಾಗಿದೆ. ಎಸ್, ಸೊ ಇದರ ಒಂದು ಗೋಲ್ ಏನಂತಂದರೆ ಇಟ್ಸ್ ಗೋಲ್ ಟು ಬಿಲ್ಡ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡಿಜಿಟಲ್ ರಿಜಿಸ್ಟರಿ ಫಾರ್ ಸ್ಟೇಕ್ ಹೋಲ್ಡರ್ಸ್. ಅಂದರೆ ಏನು ಈ ಒಂದು ಸ್ಟಾರ್ಟಪ್ಗಳಂತ ಕರಿತೀವಿ, ಅಂದರೆ ಈ ನವೋದ್ಯಮಗಳಲ್ಲಿ ಕಂಡುಬರುವಂಥ ಹಿತಾಸಕ್ತಿದಾರರು ಏನಿರ್ತಾರಲ್ವ ಅವರನ್ನು ಸೊ ಇಲ್ಲಿ ಡಿಜಿಟಲ್ ಆಗಿ ನೋಂದಣಿಯನ್ನು ಮಾಡಿಕೊಳ್ಳುವಂಥ ಒಂದು ಉದ್ದೇಶವನ್ನು ಸೊ ಈ ಒಂದು ಉಪಕ್ರಮ ಹೊಂದಿದೆ. ಸೊ ಇದರ ಒಂದು ಈ ಒಂದು ಇನಿಷಿಯೇಟಿವ್ನ ಲಕ್ಷಣಗಳನ್ನ ನೋಡೋಣ. ಇಟ್ ವಿಲ್ ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ ದ ಸ್ಟಾರ್ಟಪ್ಸ್. ಸೊ ಅಂದರೆ ನವೋದ್ಯಮಗಳಾಗಿರ್ಬೋದು, ಆ ಒಂದು ಅಂದರೆ ಉದ್ಯಮಗಳಲ್ಲಿ ಹೂಡಿಕೆ ಮಾಡುವಂಥ ಹೂಡಿಕೆದಾರರಾಗಿರ್ಬೋದು, ಮೆಂಟರ್ಸ್ ಮತ್ತು ಅದರ್ ಸ್ಟೇಕ್ ಹೋಲ್ಡರ್ಸ್ಗಳನ್ನ ಇವರ ನಡುವೆ ಒಂದಿಷ್ಟು ಏನಂತಂದರೆ ಇಲ್ಲಿ ಸಂಪರ್ಕವನ್ನು ಬೆಸೆಯುವಂಥ ಒಂದು ಉದ್ದೇಶವನ್ನು ಸೊ ಈ ಒಂದು ಇನಿಷಿಯೇಟಿವ್ ಹೊಂದಿದೆ. ಹಾಗೆ ಇದರಲ್ಲಿ ಇನ್ವಾಲ್ವ್ ಆಗುವಂಥ ಪ್ರತಿ ಸ್ಟೇಕ್ ಹೋಲ್ಡರ್ಗಳಿಗೆ ಸೊ ಇಲ್ಲಿ ಒಂದು ಯುನಿಕ್ ಐ ಡಿಯನ್ನು ನೀಡಲಾಗತ್ತೆ. ಸೊ ಅದಕ್ಕೆ ನಾವು ಯುನಿಕ್ ಭಾಸ್ಕರ್ ಐ ಡಿ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಪುಲ್ಮಾವು. ಓಕೆ, ಸೊ ಟೈಗರ್ ರಿಸರ್ವ್. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಸೊ ಇದು ಜಾರ್ಖಂಡ್ನಲ್ಲಿ ಕಂಡು ಬರುತ್ತೆ. ಸೊ ಯಾಕೆ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ ಅಂತಂದರೆ ಸೊ ಇತ್ತೀಚೆಗೆ ಈ ನಕ್ಸಲ್ ಇನ್ಸರ್ಜೆನ್ಸಿ ಅಂದರೆ ಈ ನಕ್ಸಲ್ರು ಏನು ಮಾಡಿದ್ದಾರೆ ಅಂತಂದರೆ ಸೊ ಈ ಟೈಗರ್ ರಿಸರ್ವ್ನ ಏನು ಮಾಡಿದ್ದಾರೆ ಇಲ್ಲಿ ಡೆಸ್ಟ್ರಾಯ್ನ ಮಾಡಿದ್ದಾರೆ ಅಂತಂದರೆ ನಾಶವನ್ನು ಮಾಡಿದ್ದಾರೆ. ಸೊ ಇಟ್ ಫಾರ್ಮ್ ಪಾರ್ಟ್ ಆಫ್ ದಿ ಬೆಟ್ಲಾ ನ್ಯಾಷನಲ್ ಪಾರ್ಕ್. ಜಾರ್ಖಂಡ್ನ ಒಂದು ಬೆಟ್ಲಾ ನ್ಯಾಷನಲ್ ಪಾರ್ಕ್ನ ಒಂದು ಭಾಗವೂ ಕೂಡ ಆಗಿದೆ. ಹಾಗೆ ಇಟ್ ಈಸ್ ಒನ್ ಆಫ್ ದ ಫಸ್ಟ್ 9 ಟೈಗರ್ ರಿಸರ್ವ್ಸ್ ಕ್ರಿಯೇಟೆಡ್ ಇನ್ ಕಂಟ್ರಿ ಆಟ್ ದ ಇನ್ಸೆಪ್ಷನ್ ಆಫ್ ಪ್ರಾಜೆಕ್ಟ್ ಟೈಗರ್. ಸೊ ಅಂದರೆ ಇಲ್ಲಿ ಹುಲಿಗಳನ್ನ ರಕ್ಷಣೆ ಮಾಡಬೇಕಂತ ಹೇಳಿ ಪ್ರಾಜೆಕ್ಟ್ ಟೈಗರನ್ನು ಏನು ಮಾಡಲಾಗತ್ತೆ, ಈ ಒಂದು ಉಪಕ್ರಮವನ್ನು ಜಾರಿಗೆ ತರಲಾಗತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಟೈಗರ್ ರಿಸರ್ವ್ಗಳನ್ನ ಎಸ್ಟಾಬ್ಲಿಷನ್ನು ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಕ್ರಿಯೇಟೆಡ್ ಆಗಿರುವಂಥ 9 ಟೈಗರ್ ರಿಸರ್ವ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಇಟ್ ಈಸ್ ದ ಫಸ್ಟ್ ರಿಸರ್ವ್ ಇನ್ ದ ವರ್ಲ್ಡ್ ವಿಚ್ ಟೈಗರ್ ಸೆನ್ಸಸ್ ವಾಸ್ ಕ್ಯಾರಿಡ್ ಔಟ್ ಆ್ಯಸ್ ಅ ಪಗ್ ಮಾರ್ಕ್ ಕೌಂಟ್. ಅಂದರೆ ಈ 1932ರಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಹುಲಿಯ ಒಂದು ಗಣತಿಯನ್ನು ಮಾಡಲಾಗತ್ತೆ. ಓಕೆ, ಸೊ ಯಾವ ರೀತಿ ಅಂತಂದರೆ ಇಲ್ಲಿ ಪಗ್ ಮಾರ್ಕ್ ಅಂತಂದರೆ ಹುಲಿಯ ಒಂದು ಹೆಜ್ಜೆ ಗುರುತನ್ನು ಅಥವಾ ಈ ಫುಟ್ ಪ್ರಿಂಟ್ ಆಧಾರದ ಮೇಲೆ ಈ ಒಂದು ಹುಲಿ ಗಣತಿಯನ್ನು ಮಾಡಲಾದಂಥ ಮೊದಲ ಒಂದು ಟೈಗರ್ ರಿಸರ್ವ್ ಆಗಿ ಸೊ ಈ ಒಂದು ಟೈಗರ್ ರಿಸರ್ವ್ ಕಂಡುಬರುತ್ತೆ. ಸೊ ಈ ಒಂದು ಟೈಗರ್ ರಿಸರ್ವ್ ಮೂಲಕ ಇಲ್ಲಿ 3 ರಿವರ್ಗಳು ಫ್ಲೋ ಆಗುತ್ತೆ. ನಾರ್ತ್ ಕೋಯಲ್, ಔರಂಗ ಆ್ಯಂಡ್ ಬುರ್ರಾ ಅನ್ನುವಂಥ ನದಿಗಳು ಇದರ ಮೂಲಕ ಇಲ್ಲಿ ಪಾಸ್ ಆಗುತ್ತೆ. ಹಾಗೆ ದ ರಿಸರ್ವ್ ಈಸ್ ವೆರಿ ರಿಚ್ ಇನ್ ಮಿನರಲ್ಸ್. ಸೊ ಈ ಒಂದು ರಿಸರ್ವ್ನಲ್ಲಿ ಹಲವಾರು ಖನಿಜಗಳು ಕಂಡುಬರುತ್ತೆ. ಬಾಕ್ಸೈಟ್ ಮತ್ತು ಕೋಲ್ ಕೂಡ ಕಂಡುಬರುತ್ತೆ. ಹಾಗೆ ಈ ಒಂದು ಪ್ರದೇಶದಲ್ಲಿ ಟ್ರಾಪಿಕಲ್ ಡ್ರೈ ಡೆಸಿಡಿಸ್ ಮತ್ತು ಸಾಲ್ ಫಾರೆಸ್ಟ್ ಕೂಡ ಕಂಡುಬರುತ್ತೆ. ನೆಕ್ಸ್ಟ್ ಕ್ರಕಟೋವಾ ಅಂತ ಹೇಳಿ. ಸೊ ಇದು ಒಂದು ವೋಲ್ಕ್ಯಾನಿಕ್ ಕ್ರ್ಯಾಟರ್ ಆಗಿದೆ. ಅಂದರೆ ಈ ವೋಲ್ಕ್ಯಾನಿಂದ ಉಂಟಾದಂಥ ಒಂದು ಕ್ರ್ಯಾಟರ್ ಮೀನ್ಸ್ ಕುಳಿ. ಸಿಟುವೇಟೆಡ್, ಹಾಗಿದ್ರೆ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಸಿಟುವೇಟೆಡ್ ಇನ್ ದಿ ಸುಂಡಾ ಸ್ಟ್ರೇಟ್. ಸೊ ಈ ಸುಂಡಾ ಸ್ಟ್ರೇಟ್ನಲ್ಲಿ ಕಂಡುಬರುತ್ತೆ. ಈ ಸುಂಡಾ ಸ್ಟ್ರೇಟ್ ಅನ್ನುವಂಥದ್ದು ಯಾವುದರ ಮಧ್ಯದಲ್ಲಿ ಇದೆ ಅಂತಂದರೆ ಜಾವಾ ಐಲ್ಯಾಂಡ್ ಮತ್ತು ಈ ಸುಮಾತ್ರ ಐಲ್ಯಾಂಡ್ನಲ್ಲಿ ಕಂಡುಬರುತ್ತೆ. ಹಾಗಿದ್ರೆ ಇವೆಲ್ಲ ಐಲ್ಯಾಂಡ್ಗಳು ಎಲ್ಲಿ ಕಂಡುಬರುತ್ತೆ? ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತೆ.
ಎಸ್, ಹಾಗೆ ಈ ಒಂದು ಪ್ರದೇಶದಲ್ಲಿ, ಈ ಕ್ರಕೋಡೋವಾ ಅನ್ನುವಂಥ ಪ್ರದೇಶದಲ್ಲಿ ಏನಾಗತ್ತೆ ಅಂತಾರೆ, ಹೆಚ್ಚಾಗಿ ಅರ್ಥಕ್ವೇಕ್ ಆಗತ್ತೆ, ಹಾಗೆ ಸುನಾಮಿ ಕೂಡ ಆಗತ್ತೆ. ನೆಕ್ಸ್ಟ್ ಟಾಪಿಕ್ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂತ ಹೇಳಿ. ಸೊ ಇದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಪಾರ್ಲಿಮೆಂಟ್ಸ್ ಆಗಿದೆ. ಅಂದರೆ ಈ ಒಂದು ಸಂಸತ್ತಿಗಾಗಿ ಇರುವಂಥ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಆಗಿದೆ. ಸೊ ಇದನ್ನು 1889ರಲ್ಲಿ ಫಾರ್ಮ್ ಮಾಡಲಾಗತ್ತೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ, ದ IPU ಫೆಸಿಲಿಟೇಟ್ ಪಾರ್ಲಿಮೆಂಟರಿ ಡಿಪ್ಲೊಮೆಸಿ ಆ್ಯಂಡ್ ಎಂಪವರ್ಸ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಪಾರ್ಲಿಮೆಂಟೇರಿಯನ್ಸ್ ಟು ಪ್ರಮೋಟ್ ಪೀಸ್. ಸೊ ಇಲ್ಲಿ ಅಥವಾ ಸಂಸದೀಯ ವ್ಯವಸ್ಥೆಯಲ್ಲಿ ಬರುವಂಥ ಈ ಒಂದು ವ್ಯವಸ್ಥೆಯಲ್ಲಿ ಸೊ ಇದು ಶಾಂತಿ ಮತ್ತು ಈ ಸಾಂವಿಧಾನಿಕ ಈ ಒಂದು ಪ್ರಜಾಪ್ರಭುತ್ವ ಒಂದು ಅಂಶಗಳನ್ನ ಇದು ಪ್ರಮೋಟನ್ನು ಮಾಡುತ್ತೆ. ಸೊ ಇದರ ಒಂದು ಸ್ಲೋಗನ್ ಏನಾಗಿದೆ ಅಂತಂದರೆ, ಫಾರ್ ಡೆಮೋಕ್ರಸಿ ಆ್ಯಂಡ್ ಫಾರ್ ಎವ್ರಿವರ್ ಆಗಿದೆ. ಸೊ ಇಟ್ ವಾಸ್ ದ ಫಸ್ಟ್ ಮಲ್ಟಿಲ್ಯಾಟ್ರಲ್ ಪೊಲಿಟಿಕಲ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಎನ್ಕರೇಜಿಂಗ್ ಕೋಆಪರೇಷನ್ ಆ್ಯಂಡ್ ಡೈಲಾಗ್ ಬಿಟ್ವೀನ್ ದ ಆಲ್ ದ ನೇಷನ್ಸ್. ಸೊ ಇದು ಎಲ್ಲ ದೇಶಗಳ ನಡುವೆ ಸಹಕಾರ ಮತ್ತು ಮಾತುಕತೆಯ ಮೂಲಕ ಏನು ಮಾಡುತ್ತೆ, ಮಾತುಕತೆಯನ್ನು ಒದಗಿಸುವಂಥ ಒಂದು ಯೂನಿಯನ್ ಕೂಡ ಇದಾಗಿದೆ. ನೆಕ್ಸ್ಟ್ ಟಾಪಿಕ್ ಡಂಗ್ ಬೀಟಲ್ ಅಂತ. ಸೊ ಇದು ಡಂಗ್ ಬೀಟಲ್ ಅಂತಂದರೆ ಈ ಸಗಣಿ ಹುಳ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಇದಕ್ಕೆ. ಡಂಗ್ ಬೀಟಲ್ ಈಸ್, ಸೊ ಇದು ಸಗಣಿಯಲ್ಲಿ ಕಂಡುಬರುವಂಥ ಒಂದು ಬೀಟಲ್, ಅಂದರೆ ಒಂದು ಹುಳ, ಇದು ಸಗಣಿ ಹುಳ ಅಂತಲೂ ಕೂಡ ಕರಿತೀವಿ. ಸೊ ದೀಸ್ ಪ್ಲೇ ಆ್ಯನ್ ಎಸೆನ್ಷಿಯಲ್ ರೋಲ್ ಇನ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಅಂದರೆ ಇದು ಈ ಪೋಷಕಾಂಶಗಳನ್ನು ಸೈಕ್ಲಿಂಗ್ ಮಾಡುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಇಲ್ಲಿ ಡಂಗ್ ಅಂತಂದರೆ ಈ ಸಗಣಿಯನ್ನು ಡಿಕಾಂಪೋಸನ್ ಮಾಡಲಿಕ್ಕೆ, ಅಂದರೆ ಮಣ್ಣಿನೊಟ್ಟಿಗೆ ಡಿಕಾಂಪೋಸಿಟ್ ಮಾಡಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಸೊ ಡಂಗ್ ಬೀಟಲ್ಸ್ ಕ್ಯಾನ್ ಈಟ್ ಮೋರ್ ದ್ಯಾನ್ ದೇರ್ ಓನ್ ವೇಟ್ ಇನ್ 24 hours. ಸೊ ಅಂದರೆ ಈ ಡಂಗ್ ಬೀಟ್ ಅದರ ಒಂದು ವೇಟ್ಗಿಂತ, ಅದರ ಒಂದು ತೂಕಕ್ಕಿಂತ ಹೆಚ್ಚಿನ ಒಂದು ಆಹಾರನ ಕನ್ಸಂಪ್ಷನ್ ಮಾಡುತ್ತೆ. ಸೊ ಇದರ ಒಂದು ಆಹಾರ ಅಂತಂದರೆ ಇಲ್ಲಿ ಈ ಡಂಗ್ ಆಗಿರುತ್ತೆ. ಆ್ಯಂಡ್ ಆರ್ ಕನ್ಸಿಡರ್ ಹೆಲ್ಪ್ಫುಲ್ ಟು ವುಮೆನ್ ಬಿಕಾಸ್ ದೇ ಸ್ಪೀಡ್ ಅಪ್ ದಿ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಮ್ಯಾನ್ಯೂರ್ ಟು ಸಬ್ಸ್ಟೆನ್ಸ್ ಯೂಸ್ಡ್ ಬೈ ದ ಅದರ್ ಆರ್ಗ್ಯಾನಿಸಮ್. ಅಂದರೆ ಮಣ್ಣಿಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಪರಿವರ್ತನೆ ಮಾಡುವಂಥ ಸಂದರ್ಭದಲ್ಲಿ ಸೊ ಇದು ಮಾನವರಿಗೆ ತುಂಬಾ ಸಹಾಯಕವಾಗಿ ಕೆಲಸವನ್ನು ಮಾಡುತ್ತೆ. ಸೊ ಕೊನೆಯದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇನ್ ಇಂಡಿಯನ್ ಪಾಲಿಟಿ ಈಸ್ ಆ್ಯನ್ ಎಸೆನ್ಷಿಯಲ್ ಫೀಚರ್ ದ್ಯಾಟ್ ಇಂಡಿಕೇಟ್ ದ್ಯಾಟ್ ಇಟ್ ಈಸ್ ಅ ಫೆಡರಲ್ ಇನ್ ಕ್ಯಾರೆಕ್ಟರ್. ಅಂದರೆ ಇದರಲ್ಲಿ ಯಾವ ಒಂದು ಲಕ್ಷಣ ಅನ್ನುವಂಥದ್ದು ಭಾರತವನ್ನು ಒಂದು ಫೆಡರಲ್ ಇನ್ ಕ್ಯಾರೆಕ್ಟರ್, ಅಂದರೆ ಇದು ಒಕ್ಕೂಟ ವ್ಯವಸ್ಥೆ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ಅಥವಾ ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಈ ಸೇಫ್ ಗಾರ್ಡ್, ಅಂದರೆ ಒಂದು ಸ್ವತಂತ್ರ ನ್ಯಾಯಾಂಗ. ಹಾಗೆ ದ ಯೂನಿಯನ್ ಲೆಜಿಸ್ಲೇಟರ್ ಹ್ಯಾಸ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಫ್ರಮ್ ದ ಕಾನ್ಸ್ಟಿಟ್ಯೂಂಟ್ ಯೂನಿಟ್ಸ್ ಅಂತ. ಹಾಗೆ ದ ಯೂನಿಯನ್ ಕ್ಯಾಬಿನೆಟ್ ಕ್ಯಾನ್ ಹ್ಯಾವ್ elected representative from regional party and the fundamental rights are enforceable by the courts of law ಅಂತ ಹೇಳಿ. ಸೊ ಇದರ ಒಂದು ಉತ್ತರವನ್ನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಸೊ ಇದರ ಉತ್ತರವನ್ನು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.